ಇವತ್ತು ಫ್ರೈಡೇ ಮಾರ್ನಿಂಗು 3 ಡೇಸಿಂದ ಸೌತ್ ಗೋವಾದಲ್ಲಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿದ್ವಿ. ಈಗ ಫ್ರೈಡೇ ನಾವು ಉಡುಪಿ ಕಡೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಉಡುಪಿಯಿಂದ ಹೋಗ್ತಾ ನಾವು ಕಾರವಾರ, ಮುರುಡೇಶ್ವರ, ಕೊಲ್ಲೂರು, ಮೂಕಾಂಬಿಕೆ ಮತ್ತು ಮರವಂತೆ ಬೀಚ್ನ ಮುಗಿಸ್ಕೊಂಡು ಉಡುಪಿ ರೀಚ್ ಆಗ್ತೀವಿ. ಗೋವಾದಿಂದ ಕಾರವಾರ್ಗೆ ಹೋಗಬೇಕಾದ್ರೆ ಈ ರೋಡ್ ಟನಲ್ ಸಿಗುತ್ತೆ. ಇದು ಬೆಟ್ಟನ ಕೊರೆದು ಮಾಡಿರೋದು, ತುಂಬಾ ಚೆನ್ನಾಗಿದೆ. ಗೋವೆಯಿಂದ ಕಾರವಾರ್ಗೆ ಹೋಗಬೇಕಾದ್ರೆ ಒಂದು ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜ್ ಕೆಳಗಡೆ ನೀವು ನೋಡ್ಬೋದು, ಇಲ್ಲಿ ಕಾಳಿ ರಿವರು ಅರೇಬಿಯನ್ ಸೀನ ಜಾಯಿನ್ ಆಗ್ತಾ ಇರೋದು ಕಾಣುತ್ತೆ. ಒಂದು ಸೈಡ್ ಕಾಳಿ ರಿವರ್ ಇದೆ, ಇನ್ನೊಂದು ಸೈಡ್ ಅರೇಬಿಯನ್ ಸೀ ಇದೆ. ಮುರುಡೇಶ್ವರ ಉತ್ತರ ಕನ್ನಡ ಡಿಸ್ಟ್ರಿಕ್ಕಲ್ಲಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಡಿಯರ್ ಫ್ರೆಂಡ್ಸ್, ವರ್ಲ್ಡ್ 3rd ಟಾಲೆಸ್ಟ್ ಶಿವ ಸ್ಟ್ಯಾಚ್ಯೂ ಇದೆ. ಸೊ ಮುರುಡೇಶ್ವರ ಟೆಂಪಲ್ ಗೋಪುರಂನ ನೀವು ನೋಡ್ಬೋದು. ಇದರಲ್ಲಿ 21 ಫ್ಲೋರ್ಸ್ ಇದೆ ಮತ್ತು ಇದು ಬಂದು 76 ಮೀಟರ್ಸ್ ಟಾಲ್ ಇರೋದ್ರಿಂದ ನಾವು ಹೇಳ್ಬೋದು ಇದು ಟಾಲೆಸ್ಟ್ ಗೋಪುರಮ್ಸ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿರೋವಂಥ ಶಿವನು ನೀವು ನೋಡ್ಬೋದು, 123 ಫೂಟ್ ಶಿವ ಸ್ಟ್ಯಾಚ್ಯೂ ಇದೆ. ಸೊ ಅದು ಕೂಡ 3rd ಲಾರ್ಜೆಸ್ಟ್ ಶಿವ ಸ್ಟ್ಯಾಚ್ಯೂ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಈಗ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಇದನ್ನು ನಾವು ಏನಂತ ಹೇಳ್ಬೋದು ಅಂದರೆ ಕಂಬೈನ್ಡ್ 3 ಸುಪ್ರೀಂ ಪವರ್ಸ್. ಅದು ಯಾರ್ಯಾರು ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ. ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಯಾವುದು ಅಂದರೆ ಮರವಂತೆ ಬೀಚ್. ಇದು ಯುನಿಕ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಒಂದು ಸೈಡ್ ಅರೇಬಿಯನ್ ಸಿ, ಇನ್ನೊಂದು ಸೈಡು ಸೌಪರ್ಣಿಕಾ ರಿವರು ಪ್ಯಾರಲಲ್ ಆಗೇ ರನ್ ಆಗುತ್ತೆ. ಹಾಗಾಗಿ ಇದನ್ನು ನಾವು ಯುನಿಕ್ ಅಂತಲೇ ಹೇಳ್ಬೋದು.
ಸೊ ಮೇಯ್ನ್ ಡೆಸ್ಟಿನೇಷನ್ ಏನಿತ್ತು ನಮ್ಮದು ಉಡುಪಿಗೆ ರೀಚ್ ಆದಮೇಲೆ ನಾವು ಶ್ರೀಕೃಷ್ಣ ಮಠಕ್ಕೆ ಹೋದ್ವಿ. ಶ್ರೀಕೃಷ್ಣ ಮಠದಲ್ಲಿ ನಮಗೆ ಕೃಷ್ಣದೇನು ಐಡಲ್ ಸ್ಟ್ಯಾಚ್ಯೂ ಇದೆಯೋ ಅದು ಬ್ಯಾಕ್ ಸೈಡ್ ಟರ್ನ್ ಆಗಿರುತ್ತೆ. ಸೊ ನಾವೇನಾದರೂ ನೋಡಬೇಕು ಅಂತಂದರೆ ನವಗ್ರಹ ಕಿಂಡಿ ಅಂತಿರುತ್ತೆ, ಅಲ್ಲಿಂದ ಶ್ರೀಕೃಷ್ಣ ದರ್ಶನ ಮಾಡ್ಬೋದು. ಉಡುಪಿನಲ್ಲಿ ನಾವು ಸ್ಟೇ ಆಗಿದ್ದು ಹೋಟೆಲ್ ಬಂದು ದಿ ಓಷನ್ ಪರ್ಲ್ಸ್ ಟೈಮ್ ಸ್ಕ್ವಯರು. ಇದು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ತುಂಬಾ ಕ್ಲೋಸ್ ಆಗಿ ಹತ್ರದಲ್ಲೇ ಇದೆ ಅಂತಲೇ ಹೇಳ್ಬೋದು.